ನಡಿಬಾರ್ದು ಒಂದು ಘಟನೆ ನಡೆದೋಗಿರೋ ಪರಿಣಾಮ ಪ್ರತಿಫಲ ಇದು. ಪ್ರಾಣನ ಕಳ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಬ್ಬ ಒಂದು ಜೀವನ ಕಳ್ಕೊಂಡು ಆ ಕುಟುಂಬ ಪರಿತಪಿಸ್ತಾ ಇರೋದು ನೋಡ್ತಾ ಇದ್ರೆ ಕರಳು ಕಿತ್ಕೊಂಡು ಹೋಗುತ್ತೆ. ಜೀವನದಲ್ಲಿ ಮನುಷ್ಯ ಹೇಗೆ ಬಾಳ್ಬೇಕು, ಹೇಗೆ ನಡ್ಕೋಬೇಕು, ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಗ್ತಾ ಇದೆ, ನಮ್ಮದು ಮನುಷ್ಯತ್ವ ಸಾಗ್ತಾ ಇದೆ. ನಾವು ಹೆಚ್ಚು ಕಡಿಮೆ ಮನುಷ್ಯರು ಅಂತೀವಿ, ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ರಕ್ಕೆ. ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ, ಜೀವನ ಇಡೀ ಹೆಸರೂ ಅಲ್ವೇ ಅಲ್ಲ. ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ. ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ. ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ. ಇನ್ನೊಂದು ಮಗು ಜೋಪಾನವಾಗಿ ಬೆಳಿಬೇಕು, ಬಾಳ್ಬೇಕು, ಬೆಳಗ್ಬೇಕು ಅನ್ನುವಂಥ ಆಸೆನಲ್ಲಿ ಬೆಳೆಸ್ತಾರೆ. ಎಲ್ಲೋ ಒಂದು ಚಾತುರ್ಯ, ಎಲ್ಲೋ ಒಂದು ಕೆಟ್ಟ ಸಮಯ, ಎಲ್ಲೋ ಒಂದು ಒಳ್ಳೇದು, ಎಲ್ಲೋ ಒಂದು ಕೆಟ್ಟದು. ಈ ಕೆಟ್ಟದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತವೆ. ಇದು ಹೆಚ್ಚು ಆಗಬಾರ್ದೇನು ಜೀವನದಲ್ಲಿ. ಎಲ್ಲರೂ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾದ ವಿಷಯ. ಹೆಚ್ಚಾಗದಿರ ನಾವು ಸಮಾಜದಲ್ಲಿ ಮತ್ತೊಂದ್ಸರಿ ನಾನು ಏನು ಹೇಳ ಇಷ್ಟಪಡ್ತಾ ಇದ್ದೀನಿ, ನಾವು ಕಲಾವಿದರಾಗಲಿ, ಅದರಲ್ಲಿ ಕಲಾವಿದರು ನಮ್ಮನ್ನು ನೋಡಿ ಜನ ಅನುಸರಣೆ ಮಾಡ್ತಾರೆ, ನಮ್ಮನ್ನು ನೋಡಿ ಇದೇ ರೀತಿ ನಾವು ನಡ್ಕೋಬೇಕು ಅಂತಂತ ಹೇಳ್ತಾರೆ. ಈಗ ನಾವು ತಪ್ಪು ಮಾಡಿದ್ರೆ ತಪ್ಪೇ ಸರಿನಾ ಅಂತಂತ ಭಾವನೆ ಬಂದ್ಬಿಟ್ರೆ ಜನಗಳಿಗೆ ಅದು ಭಾರಿ ಆಘಾತಕಾರಿಯಾದ ವಿಷಯ. ಭವಿಷ್ಯಕ್ಕೆ ಖಂಡಿತ ನಾವೆಲ್ಲರೂ ಈ ಪರಿಸ್ಥಿತಿಯಲ್ಲಿರುವಂಥ ಒಂದು ಹೆಸರು ಕೀರ್ತಿ ಇರುವಂಥ ನಾವು ಯಾರೂ ಅಲ್ಲ, ನಾವು ಸಾಮಾನ್ಯ ನಾಗರಿಕರೇನೆ. ಆದರೆ ನಮಗೆ ಕಲಾವಿದರು ಅಂತಕ್ಕಂಥ ಒಂದು ಪಟ್ಟನ್ನು ಕೊಟ್ಟು ಬಿಟ್ಟಿದ್ದಾರೆ. ನಮಗೆ ಅದು ಕೊಟ್ಟು ಸುಮ್ಮನೆ ಬಿಟ್ಟಿಲ್ಲ, ಜವಾಬ್ದಾರಿಯೊಂದಿಗೆ ಬಿಟ್ಟಿದ್ದಾರೆ. ನಾವು ಏನೇ ಒಂದು ಸ್ವಲ್ಪ ಮಾತಾಡಿದ್ರು, ಏನೇ ಒಂದು ಸ್ವಲ್ಪ ಹೇಳಿದ್ರು ಅದು ದೊಡ್ಡದಾಗಿ ಕಾಣಿಸ್ತದೆ. ದೊಡ್ಡದಾಗಿ ಕಾಣಿಸ್ತದೆ, ನಾವು ದೊಡ್ಡದಾಗಿ ಮಾತಾಡಿದಾಗ ದೊಡ್ಡದಾಗಿ ಕಾಣಿಸ್ತದೆ, ಸಾಮಾನ್ಯವಾಗಿ ಮಾತಾಡಿದಾಗ ಸಾಮಾನ್ಯವಾಗಿ ಕಾಣಿಸ್ತದೆ, ನೊಂದು ಮಾತಾಡಿದಾಗ ಅದ್ರ ನೋವು ತುಂಬಿರುತ್ತೆ, ವಿವೇಕ ಹೇಳಿದಾಗ ಅದರಲ್ಲಿ ವಿವೇಕ ತುಂಬಿರುತ್ತೆ. ಎಲ್ಲೋ ಒಂದು ಕಡೆ ನಾವು ವಿವೇಚನೆನೋ ಸ್ಮೃತಿಯೋ ಅಥವಾ ನಮ್ಮತನನ ನಾವು ಎಲ್ಲೋ ಒಂದು ಕಡೆ ಕಳ್ಕೊಂಡ್ಬಿಟ್ಟು ನಾವೇನಾದ್ರೂ ನಡ್ಕೊಂಡ್ಬಿಟ್ಟಾಗ ಇಂಥ ಅಚಾತುರ್ಯಗಳು ಆಗುವಂಥ ಸಾಧ್ಯತೆ ಇದೆ. ಇದನ್ನ ಆದಷ್ಟು ನಾವು ಸಮಾಜದಲ್ಲಿದ್ದೀವಿ, ಜನಗಳ ಮಧ್ಯೆ ಇದ್ದೀವಿ ಅಂತ ನಾವು ಅಂದ್ಕೊಂಡು ಎಷ್ಟೇ ನಮ್ಮಲ್ಲಿ ಏನೇ ಇದ್ರೂ ಕೂಡ ಇದನ್ನೆಲ್ಲಾನು ನಾವು ಕಡಿವಾಣ ಹಾಕಿ ಇಟ್ಕೊಂಡ್ಬಿಟ್ಟು ಜನಗಳ ಮಧ್ಯೆ ಹೇಗೆ ನಡ್ಕೋಬೇಕು, ಹೇಗೆ ಬಾಳ್ಬೇಕು, ಇದನ್ನ ನಾನೇನು ಹೇಳುವಂಥ ಅವಶ್ಯಕತೆ ಖಂಡಿತ ಬರೋದೇ ಇಲ್ಲ. ಯಾಕಂದರೆ ಹಿಂದಿನ ತಲೆಮಾರಿನ ಶ್ರೇಷ್ಠ ಕಲಾವಿದರು, ಹಿರಿಯರು, ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ನಾವೆಲ್ಲ ಚೆನ್ನಾಗಿ ಬಾಳ್ಬೇಕು, ಬದುಕಬೇಕು, ತಲೆ ಎತ್ತು ಬಾಳ್ಬೇಕು, ವಿಶ್ವದಲ್ಲಿ ನಾವು ಒಂದು ವ್ಯಕ್ತಿತ್ವ ಹೊಂದಬೇಕು, ನಮ್ಮನ್ನು ನೋಡಿ ವಿಶ್ವದಾದ್ಯಂತ ಕಲಿಬೇಕು ಅನ್ನುವಂಥ ಒಂದು ದಿಟ್ಟಲ್ಲಿ ನಮಗೆಲ್ಲ ಸ್ವಾತಂತ್ರ್ಯ ತಕ್ಕೊಟ್ರು. ತಾನು ಊಟ ಮಾಡಲಿಲ್ಲ ಅಂದ್ರು, ತನಗೆ ಬದುಕಕ್ಕೆ ಜಾಗ ಇಲ್ಲ ಅಂದ್ರು, ಬಾಳಕ್ಕೆ ಜಾಗ ಇಲ್ಲ ಅಂದ್ರು, ಮುಂದಿನ ತಲೆಗಳು ಚೆನ್ನಾಗಿ ಬಾಳಲಿ ಅಂತಂದ. ಆದ್ರೆ ಮುಂದಿನ ತಲೆಗಳು ಹೀಗಾಗುವಂಥ ಪರಿಸ್ಥಿತಿ ಆಗಬಾರ್ದು. ಆಗ್ದಿರ ನಾವು ಎಚ್ಚರಿಕೆ ವಹಿಸ್ಕೊಂಡು ಬಾಳ್ಬೇಕು. ನಮ್ಮ ಸುತ್ತಲೂ ನಮಗೆ ಮಾಧ್ಯಮ ಇದೆ, ಎಲ್ಲಾನು ಇದೆ. ಅವರ ಮಾಧ್ಯಮ ಮಿತ್ರರಾಗ್ತಾರೇನೆ ಹೊರತು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ. ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವಂಥ ಒಳ್ಳೆ ಸೌಹಾರ್ದ ಭಾವನೆಯಲ್ಲಿ ನಾವು ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ಇದು ದೊಡ್ಡ ಪಾಠ ನಮಗೆ. ಮತ್ತೆ ಇಂಥ ಪಾಠಗಳು ಆಗೋದು ಬೇಡ ಜೀವನದಲ್ಲಿ ಅಂತ ನಾನು ಭಗವಂತನ ಕೈ ಬೇಡಿ ಮುಕ್ಕೋತಾ ಇದ್ದೀನಿ. ಇಲ್ಲ, ಅಲ್ಲಿ ಮಾತಾಡಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ. ಒಂದು ಸರಿ ಹೆಚ್ಚು ಕಡಿಮೆ 5 ಜನ ಹೋಗಿ ಒಂದೇ ಸರಿ ನೋಡಕ್ ಸಾಧ್ಯ. ಒಂದು ಸರಿನಲ್ಲಿ ಅವರ ಒಂದು ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡ್ರು ಅಷ್ಟೇನೆ. ಅಷ್ಟೊತ್ತಿಗೆ ಎಲ್ಲಾನು ಬೇಗ ಮಾತಾಡಿ ಮುಗಿಸ್ಕೊಂಡು ಈಚೆ ಬಂದೇ ಬಿಡ್ಬೇಕಾಗತ್ತೆ. ನಾವು ಬೇರೆ ಅವಕಾಶನೇ ಇಲ್ಲ. ತಪ್ಕೊಂಡ್ರು ನನ್ನ ಅಷ್ಟೇನೆ. ಅವರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ. ಒಂದು ಅದೇ ಆ ಸ್ಮೃತಿ, ನಮ್ಮತನ ಎಲ್ಲ ನಾವು ಒಂದು ಗಳಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ, ಎಲ್ಲಾನು ಅಲ್ಲೋಲ ಕಲ್ಲೋಲಾಗೋಗುತ್ತೆ.
ಕೆಲವು ಏನೋ ಹೊಡೆದ್ರೆ ಆಯ್ತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತಂತ ಹೇಳ್ಬೋದು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹೇಳಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತೆ ನಾವು? ಸರ್ ದರ್ಶನ್ ಭೇಟಿ ಆದ ನಂತರ ಈ ಮನೆ ಏನು ಇಲ್ಲ ರೀ, ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ಇದು ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹೆಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕಿಟ್ಟು ಹೋಗಿದ್ದೇನೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನವ್ರು ಪಾಪ, ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕೆ ತಂದೆ ತಾಯಿ ಆದರೂ ಇದ್ದಾರೆ. ಈ ವೃದ್ಧರನ್ನ ನೋಡ್ಕೊಳ್ಳೋಕೆ ಭಾರಿ ಕಷ್ಟ ಇದೆ. ಕೈ ಕಟ್ಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗತ್ತೆ ಅಂತ ಹೇಳ್ಬಿಟ್ಟು ಅದೆಂತ ನರಕರಿಯೋದು. ಇದನ್ನೆಲ್ಲ ನೋಡ್ಕೊಳಕ್ ಒಂದು ಜೀವ, ಆ ಜೀವ ಇವತ್ತಿಲ್ಲ ಈ ಮನೇಲಿ ಇಂದಾಗ ಅವ್ರು ಎಷ್ಟು ಒದ್ದಾಡ್ತಾ ಇದಾರೆ ಅಂದ್ರೆ ಅವರು ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಯಾಕೆ ತಡ ಆಯ್ತು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.